ಎಲ್ಲರಿಗೂ ನಮಸ್ಕಾರ. ಅದು ಒಂದು ದೊಡ್ಡದಾದಂತಹ ಸಾಮ್ರಾಜ್ಯ. ಆ ಸಾಮ್ರಾಜ್ಯವನ್ನು ಒಬ್ಬ ಬಹುದೊಡ್ಡ ಸಾಮ್ರಾಟ ಆಳ್ತಾ ಇರ್ತಾನೆ. ಹೀಗೆ ಪ್ರಜೆಗಳ ಬಗ್ಗೆ ರಾಜ ಕಷ್ಟ ಸುಖವನ್ನು ವಿಚಾರಿಸುತ್ತಿದ್ದಂತಹ ಸಂದರ್ಭದಲ್ಲಿ ಪ್ರಜೆಗಳು ಒಬ್ಬ ಜ್ಯೋತಿಷಿಯ ಬಗ್ಗೆ ರಾಜನ ಬಳಿ ಹೇಳ್ತಾರೆ. ಪ್ರಭುಗಳೇ, ನಮ್ಮ ಒಂದು ರಾಜ್ಯದಲ್ಲಿ ಬಹು ಪ್ರಖ್ಯಾತಿಯನ್ನು ಹೊಂದಿರುವಂತಹ ಜ್ಯೋತಿಷಿ ಇದ್ದಾರೆ. ಅವರು ಹಿಂದೆ ನಡೆದದ್ದನ್ನು ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ತುಂಬ ನಿಖರವಾಗಿ ಭವಿಷ್ಯವನ್ನು ನುಡಿಯುತ್ತಾರೆ ಅಂತ ಹೇಳಿ ಪ್ರಜೆಗಳು ರಾಜನ ಬಳಿ ತಿಳಿಸ್ತಾರೆ. ಇದರಿಂದ ರಾಜನು ಸಹ ಆ ಜ್ಯೋತಿಷಿಯ ಬಗ್ಗೆ ಕುತೂಹಲ ಹೆಚ್ಚುತ್ತಾ ಹೋಗುತ್ತೆ. ರಾಜನು ಕೂಡಲೇ ಆ ಒಂದು ಜ್ಯೋತಿಷಿಯನ್ನು ಭೇಟಿಯಾಗಲು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಮೊದಲೇ ರಾಜನ ಆಜ್ಞೆಯಂತೆ ಆ ಜ್ಯೋತಿಷಿ ಬಂದು ರಾಜನ ಬಳಿ ನಿಂತ್ಕೊತಾರೆ. ನಿಂತ್ಕೊಂಡಂಥ ಸಂದರ್ಭದಲ್ಲಿ ರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನೀವು ಮಹಾ ಜ್ಯೋತಿಷಿಯಂತೆ ನಮ್ಮ ಎಲ್ಲ ಪ್ರಜೆಗಳು ಹೇಳ್ತಾ ಇದ್ರು. ನೀವು ಹಿಂದೆ ನಡೆದಿದ್ದನ್ನು ಮುಂದೆ ನಡೆಯೋದನ್ನು ತುಂಬ ನಿಖರವಾಗಿ ಹೇಳ್ತೀರಂತೆ, ಹೌದಾ? ಜ್ಯೋತಿಷಿ ಮೊದಲೇ ತನಗೆ ಎಲ್ಲ ಗೊತ್ತು ಅನ್ನುವಂತಹ ಒಂದು ಗರ್ವದಿಂದ ರಾಜನ ಬಳಿ ಗರ್ವದಿಂದನೇ ಉತ್ತರಿಸುತ್ತಾನೆ. ಹೌದು ಮಹಾಪ್ರಭು, ನಾನು ಹಿಂದೆ ನಡೆದದ್ದನ್ನು ಮುಂದೆ ಆಗೋದನ್ನು ಎಲ್ಲದನ್ನೂ ಸಹ ನಿಖರವಾಗಿ ಭವಿಷ್ಯವನ್ನು ನುಡಿಯುತ್ತೇನೆ. ಆ ಸಂದರ್ಭದಲ್ಲಿ ರಾಜ ತುಂಬ ವಿನಮ್ರವಾಗಿ ಜ್ಯೋತಿಷಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸರಿನಪ್ಪ, ಮುಂದಿನ ಕೆಲವು ಗಂಟೆಗಳಲ್ಲಿ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಅವರ್ಸಲ್ಲಿ ನಿನ್ನೆ ಭವಿಷ್ಯ ಏನಾಗಬಹುದು? ಜ್ಯೋತಿಷಿ ರಾಜನಿಗೆ ಉತ್ತರವನ್ನು ಕೊಡ್ತಾನೆ. ನನಗೆ ಬೇರೆಯವರ ಭವಿಷ್ಯವನ್ನು ಹೇಳಿ ಅಭ್ಯಾಸವಿದೆಯೇ ಹೊರತು ನನ್ನ ಭವಿಷ್ಯವನ್ನು ನಾನೆಂದು ನೋಡಿಕೊಂಡಿಲ್ಲ. ರಾಜನಿಗೆ ಆಗಾಗಲೇ ಸಿಟ್ಟು ಬಂದಿರುತ್ತೆ ಜ್ಯೋತಿಷಿಯ ವರ್ತನೆಯಿಂದ. ಇದನ್ನೆಲ್ಲ ಸುಮ್ಮನೆ ಮೂಕ ವಿಸ್ಮಿತರಂತೆ ಅಲ್ಲಿ ನಡೆದಿದ್ದಂತಹ ಪ್ರಜೆಗಳು ನೋಡ್ತಾ ಇರ್ತಾರೆ. ರಾಜ ತಟ್ಟನೆ ಒಂದು ಆಜ್ಞೆಯನ್ನು ಹೊರಡಿಸುತ್ತಾನೆ. ಈ ಸುಳ್ಳು ಜ್ಯೋತಿಷಿಯನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಇಡಿ. ರಾಜನ ಆಣತಿಯಂತೆ ರಾಜಭಟರು ಆ ಜ್ಯೋತಿಷಿಯನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಹಾಕ್ತಾರೆ. ಇದನ್ನೆಲ್ಲ ಸುಮ್ಮನೆ ನೋಡುತ್ತಿದ್ದಂತಹ ಪ್ರಜೆಗಳನ್ನು ಕುರಿತು ರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲದಂತಹ ಜ್ಯೋತಿಷಿ ಬೇರೆಯವರ ಬಗ್ಗೆ ಏನು ಜ್ಯೋತಿಷ್ಯವನ್ನು ನುಡಿಯುತ್ತಾನೆ ಅಂತ ಹೇಳಿ. ಇಷ್ಟೇ ಅಲ್ಲ ಜನರೇ, ಮುಗ್ಧ ಮನಸ್ಸುಗಳ ಜೊತೆ ಅದೆಷ್ಟೋ ಜನ ನಿಮ್ಮ ಆ ಗ್ರಹಚಾರ ಕೆಟ್ಟಿದೆ, ಈ ಗ್ರಹಚಾರ ಕೆಟ್ಟಿದೆ, ಹಾಗಾಗತ್ತೆ ಹೀಗಾಗತ್ತೆ ಅಂಥೇಳಿ ಸುಳ್ಳು ಭವಿಷ್ಯಗಳನ್ನು ನುಡಿದು ಎಷ್ಟೋ ಮನೆ ಮತ್ತು ಮನಸ್ಸುಗಳನ್ನು ಮುರಿದು ಹೋಗುವಂತಹ ಸಂದರ್ಭವನ್ನು ತಂದಿರ್ತಾರೆ. ಯಾವತ್ತೂ ಸಹ ನಾವು ನಮ್ಮ ಕೆಲಸ ಮತ್ತು ನಮ್ಮಲ್ಲಿರುವಂತಹ ಒಳ್ಳೆತನ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ದುಡಿಮೆಯೇ ದುಡ್ಡಿನ ತಾಯಿ. ಅಂದರೆ ನಾವು ಒಳ್ಳೆಯದಾಗಿ ದುಡಿದ್ವಿ ಅಂದರೆ ನಮಗೆ ದುಡ್ಡು ಬರುತ್ತೆ. ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದರೆ ಅದು ನಮ್ಮನ್ನು ಯಾವತ್ತೂ ಸಹ ಕಾಪಾಡುತ್ತೆ. ಯಾವಾಗಲೂ ವರ್ಕ್ ಹಾರ್ಡ್. ಒನ್ಸ್ ಅಗೇನ್ ಎಲ್ಲರಿಗೂ ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜ್ಯೋತಿಷ್ಯವನ್ನು ಹಾಗಂತ ಹೇಳಿ ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಎಷ್ಟು ನಂಬಬೇಕೋ ಅಷ್ಟು ನಂಬಿ. ಥ್ಯಾಂಕ್ ಯು.